ಮತ್ತು ಇನ್ನೊಂದು ಸಿನಿಮಾ ಅಂತ ಸುಮಾರು ಜನ ಕೇಳಿದ್ರು. ಸಿನಿಮಾ ಅನ್ನೋದು ಎಲ್ಲೋ ಒಂದು ಜಾಗದಲ್ಲಿ ನನ್ನ ಪ್ರಕಾರಕ್ಕೆ ಬಂದರೆ ಏನೋ ಒಂಥರ ಒಂದು ಒಳ್ಳೆ ಸಬ್ಜೆಕ್ಟು ಒಂದು ಜನರ ಮಧ್ಯೆಗೆ ತಗೊಂಡು ಹೋಗ್ಬೇಕಂತದ್ದು. ಹಾಗಾಗಿ ಸಿನಿಮಾ ಕ್ವಾಲಿಟಿ ಇಂಪಾರ್ಟೆಂಟು, ಆಮೇಲೆ ಕಂಟೆಂಟ್ ಇಂಪಾರ್ಟೆಂಟ್. ಕ್ವಾಲಿಟಿ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಜನರ ಮಧ್ಯೆಗೆ ಬಂದರೆ ಯಶಸ್ಸು ಕಾಣ್ತೀವಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ. ಮೊದಲನೇ ಸಿನಿಮಾದ ಲೋಪದೋಷಗಳನ್ನೆಲ್ಲ ಸರಿ ಮಾಡಿಕೊಂಡು ಹಾಗೆ ಈ ಸಿನಿಮಾದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ಯಾವ ರೀತಿ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಈಗ ನಮ್ಮ ಸಾಹೇಬ್ರು ಹೇಳಿದಂಗೆ, ಅಧ್ಯಕ್ಷರು ಹೇಳಿದಂಗೆ, ನಮಗೆ ಒಂದು ಸಿನಿಮಾ ಮಾಡಿ 100 ಸಿನಿಮಾ ಅನುಭವ ಬಂದುಬಿಟ್ಟಿದೆ. ಒಬ್ಬ ನಿರ್ಮಾಪಕನಿಗೆ ಅಷ್ಟು ಸಾಕು. ಅನುಭವಕ್ಕೆ ಸೋಲಕ್ಕಿಂತ ಬೇಡ ದೊಡ್ಡದೇನಿಲ್ಲ. ಹಾಗಾಗಿ ಸೋಲೇ ಗೆಲುವಿನ ಮೆಟ್ಲು ಅಂತ ಮುಂದಿನ ದಿನಗಳಲ್ಲಿ ಗೆಲುವು ಸಾಧಿಸೋಣ ಒಂದು ಆಶಾಭಾವ ಇಟ್ಕೊಂಡು ಈ ಸಿನಿಮಾನ ನಿರ್ಮಾಣಕ್ಕೆ ಕೈ ಇಟ್ಕೊಂಡಿದ್ದೀನಿ. ಈಗಾಗಲೇ ಅನೂಪ್ ಅವರು ಡವ್ ಸಿನಿಮಾದಲ್ಲಿ ಅವರ ಒಂದು ಪ್ರತಿಭೆಯನ್ನು ನಿರೂಪಣೆ ಮಾಡಿದ್ದಾರೆ. ಹಾಗೆ ಪುಟ್ಟಗೌರಿ ಮದುವೆ ಖ್ಯಾತಿಯ ರಂಜಿನಿ ರಾಘವನವರು ಮನೆ ಮಾತಾಗಿದ್ದಾರೆ. ಅರ್ಜುನ್ ಜನ್ಯ ಅವರು ಈ ಸಿನಿಮಾದ ಮ್ಯೂಸಿಕ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಪ್ರಭಾಕರ್ ರೆಡ್ಡಿ ಅವರು ಕೊಟ್ಟ ಪ್ರೇಮಕಥಾ ಚಿತ್ರ ಖ್ಯಾತಿಯ ಛಾಯಾಗ್ರಾಹಕರು. ಹಾಗೆ ಸಾಕಷ್ಟು ಒಳ್ಳೆಯ ತಂತ್ರಜ್ಞಾನ ತಂಡ. ಜೊತೆಗೆ ನನ್ನ ಮೊದಲನೇ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಂಥ ಚರಣ್ ರಾಜ್ ಈ ಚಿತ್ರದಿಂದ ಸ್ವತಂತ್ರ ನಿರ್ದೇಶಕರಾಗಿದ್ದಾರೆ. ಅವರು ಸಾಕಷ್ಟು ಕಲ್ತಿದ್ದಾರೆ ಮೊದಲನೇ ಸಿನಿಮಾದಿಂದ. ಹಾಗಾಗಿ ಒಳ್ಳೆಯ ಒಂದು ಯೂತ್ ಅಂದ ಇಟ್ಕೊಂಡು ಮುಂದೆ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮ್ಮ ಅಧ್ಯಕ್ಷರ ಆಶೀರ್ವಾದ, ಆಮೇಲೆ ನಮ್ಮ ನವೀನ ಅನೂಪ್ ಪ್ರೋತ್ಸಾಹ, ರಂಜಿನಿಯವರ ಒಂದು ಸಹಕಾರ ಎಲ್ಲರೊಂದಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಉತ್ತಮ ಚಿತ್ರ ನೀಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಾನ್ಸೆಪ್ಟ್ ಬಂದು ಲವ್ ಸ್ಟೋರಿ, ಕಾಮಿಡಿ ಎಲ್ಲನೂ ಇರುತ್ತೆ. ಮತ್ತು ಬೆಂಗಳೂರು ಪೂರ್ತಿ ಶೂಟಿಂಗ್ ಮಾಡ್ತಾಯಿದ್ದೀವಿ. ಟಾಕಿ ಪೋರ್ಷನ್ ಸಾಂಗ್ಸ್ 6 ಸಾಂಗ್ಸ್ ಇರುತ್ತೆ. ಅರ್ಜುನ್ ಜನ್ಯ ಮ್ಯೂಸಿಕ್ ಕಂಪೋಸ್ ಮಾಡ್ತಾಯಿದ್ದಾರೆ. ಕರ್ನಾಟಕ ಚಿಕ್ಕಮಗಳೂರು, ಸಕಲೇಶ್ಪುರ ಮತ್ತು ಮಡಿಕೇರಿ ಗ್ರೀನರಿ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ಸ್ ಎಲ್ಲ ಶೂಟ್ ಮಾಡ್ತಾರೆ. ಸುಬ್ಬ ಮತ್ತು ಸುಬ್ಬಿ ಹೆಸರಿಗೆ ತಕ್ಕಂತೆ ಸಿನಿಮಾನು ಎನರ್ಜೆಟಿಕ್ ಆಗಿರುತ್ತೆ. ಎಷ್ಟು ದಿನ ಶೆಡ್ಯೂಲು 45 to 50 ಡೇಸ್ ಹಾಕ್ಕೊಂಡಿದೆ ಶೆಡ್ಯೂಲ್. ಇನ್ಯಾರು ಇದ್ದಾರೆ ನ್ಯೂ ಥಿಂಗ್ಸ್ ಅಂದರೆ ಸಿನಿಮಾದಲ್ಲಿ ಎಲ್ಲನೂ ನ್ಯೂ ಥಿಂಗ್ಸೇ. ನೀವು ನೋಡೋದೆ ಎಲ್ಲನೂ ನಿಜಾನ ಸುಳ್ಳ ಅದ್ರ ಮಧ್ಯೆನೇ ಕರ್ಕೊಂಡು ಹೋಗ್ತೀವಿ ನಾವು. ಹೀರೋಯಿನ್ನ 90% ಆಫ್ ದಿ ಸಿನಿಮಾ ಹೀರೋನೇ ಇರ್ತಾರೆ. ಎಂಡ್ ಆಫ್ ದಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಎಷ್ಟು ನಿಜ ಇವರು ಹೇಳಿದ್ದಾರೆ, ಎಷ್ಟು ನಿಜ ಅವ್ರು ಹೇಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಒಂದು ಹೊಸ ಹುಡುಗಿನ ಮೀಟ್ ಆದಾಗ ಹೆಂಗೆ ರಿಯಾಕ್ಟ್ ಮಾಡಿ ಅವ್ರನ್ನ ಇಂಪ್ರೆಸ್ ಮಾಡಿ ಅವ್ರ ಫೋನ್ ನಂಬರ್ ತೊಗೊಂಡು ಅವ್ರನ್ನ ಲವ್ ಮಾಡ್ತಾರೆ, ಮ್ಯಾರೇಜ್ ಆಗ್ತಾರೆ. ಅದಕ್ಕೆ ಎಷ್ಟು ಸುಳ್ಳುಗಳು ಹೇಳ್ತಾರೆ, ಸುಳ್ಳುಗಳು ಹೇಳಿದ್ಮೇಲೆ ಗೊತ್ತಾದ್ಮೇಲೆ ಅವ್ರು ಹೆಂಗೆ ಸಿಗಾಕೊಂತಾರೆ, ಅದ್ರ ಮಧ್ಯೆ ಸ್ಟೋರಿ ನಡೆಯುತ್ತೆ ಸರ್. ಈ ಸಂದರ್ಭದಲ್ಲಿ ನಿಮ್ಗೆ ನಾನು ಮುಖ್ಯವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಹಕಾರ ನನ್ನ ಮೇಲೆ ಹಾಗೂ ಇಡೀ ನಮ್ಮ ಈ ಚಿತ್ರತಂಡದ ಮೇಲೆ ಇದೇ ಥರ ಮುಂದೆನೂ ಇರಲಿ ಅಂತ ಕೇಳ್ಕೊತಾ, ಮೊದಲನೇದಾಗಿ ನಾನು ಇವತ್ತು ಇರೋದಕ್ಕೆ ನನ್ನ ಮೊದಲನೇ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂಥ ನಾನು BK ಶ್ರೀನಿವಾಸ್ ಅವ್ರಿಗೆ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರನ್ನು ಅವತ್ತಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಈ ಹಂತದವರೆಗೂ ಬರೋಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸುಬ್ಬ ಮತ್ತು ಸುಬ್ಬಿ ಏನು ಒಂದು ಟೈಟ್ಲೇ ಒಂದು ತುಂಬ ಕ್ಯಾಚಿಯಾಗಿದೆ, ತುಂಬ ತರಲೆ ಥರ ಇದೆ, ತುಂಟುತನ ಇದೆ ಅಂತ ಹೇಳ್ಬೋದು. ಇಲ್ಲಿ ಸಿನಿಮಾದಲ್ಲಿ ಹೀರೋಯಿನ್ ಒಂದು ಡಾಮಿನೇಷನ್ ಕ್ಯಾರೆಕ್ಟರ್, ನನಗಿಂತ ಅವ್ರು ಹೆಚ್ಚು, ಅವ್ರಿಗಿಂತ ನಾನು ಹೆಚ್ಚ, ಈ ಥರ ಒಂದು ಹೋಗುತ್ತೆ. ತುಂಬಾ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟು. ನನಗೆ ಚರಣ್ ಅವ್ರು ಬಂದು ಫಸ್ಟ್ ಟೈಮ್ ಹೇಳ್ತಿದ್ದಂಗೆ ನಾನು ಫಸ್ಟು ಜಸ್ಟ್ ಒಂದು ಲೈನ್ ಕೇಳಿದೆ, ಆ ಲೈನೆಲ್ಲ ಇಷ್ಟಪಟ್ಟೆ. ಆಮೇಲೆ ನಾನು ಸ್ಟೋರಿ ರೀಡಿಂಗ್ ಕೇಳಿದೆ. ಸೊ ಲೈನ್ ಒಂದು ಇಷ್ಟ ಆದರೆ ನಾವು ಸ್ಟೋರಿನ ಹೇಗೆ ಬೇಕು ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ನನಗೆ ಲೈನೇ ತುಂಬಾ ಇಷ್ಟ ಆಯಿತು. ಒಂದು ಚಾಲೆಂಜಿಂಗ್ ಏನಂದರೆ ಈ ಸಿನಿಮಾದಲ್ಲಿ ನನಗೆ 2 ಶೇಡ್ ಇದೆ. ನಾನು ಅದನ್ನ ಹೆಂಗೆ ನಿಭಾಯಿಸ್ತೀನಿ ಅನ್ನೋದು ನನಗೆ ಚಾಲೆಂಜಿಂಗ್ ಆಗಿದೆ. ಸೊ ಅದೇ ದೊಡ್ಡ ಒಂದು ಮೇಜರ್ ನನಗೆ ಪಾಯಿಂಟ್ ಅಂತ ಹೇಳ್ಬೋದು. ಹಾಗೆ ನಾನು ನಮ್ಮ ವಿ ಶೇಖರ್ ಅವ್ರ ಬಗ್ಗೆ ಹೇಳಬೇಕು. 2 ಶೇಡ್ ಯಾವ್ಯಾವುದು ಹೇಳ್ಬೋದಾ? ಇಲ್ಲ, ಅದು ಫಸ್ಟ್ ಹಾಫ್ ಸೆಕೆಂಡ್ ಆ ಥರ ಒಂದು ಚೇಂಜ್ ಓವರ್ ಇರುತ್ತೆ, ಅದು ಸಿನಿಮಾ ನೋಡಿದ್ರೆ. ಹಾಗೆ ನಮ್ಮ ವಿ ಶೇಖರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಇವತ್ತೇನು ಎಲ್ಲ ಒಗ್ಗೂಡಿ ನಮ್ಮ ಒಂದು ಟೆಕ್ನಿಷಿಯನ್ ಟೀಮ್ನ ಒಂದು ಚೆನ್ನಾಗಿ ನಿಭಾಯಿಸ್ಕೊಂಡು ಎಲ್ಲ ಬಂದಿದ್ದೀವಿ. ಇವತ್ತು ನಾವು ಅವ್ರನ್ನ ಉಳಿಸ್ಬೇಕು ಇವತ್ತು. ಯಾಕಂದರೆ ನಾನು ಅವರ ನೋಡಿದ್ದೀನಿ. ಮಸ್ತ್ ಮೊಹಬ್ಬತ್ ಅವರು ಎಷ್ಟು ಎಲ್ಲ ಒಂದು ಬಂಡವಾಳ ಹೂಡಿಕೆ ಹಾಕಿ ಎಷ್ಟು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಮಾಡಿದ್ರು.
ಎಲ್ಲೋ ಒಂದು ಕಡೆ ಅವ್ರಿಗೆ ಅದು ಇದಾಗಿದ್ದಾಗ ನಮ್ಮ ಕೈಲಿ ಏನಾಗುತ್ತೆ, ನಾವು ಈ ಒಂದು ಸಿನಿಮಾ ಮೂಲಕ ಅವ್ರು ಒಳ್ಳೇದು ರೀತಿಯಲ್ಲಿ ಅವ್ರು ಒಳ್ಳೇದು ಆಡ್ಸೋದಕ್ಕೆ ಏನೇನು ಬೇಕೋ ಎಲ್ಲ ಒಂದು ಹೋಮ್ವರ್ಕ್ ಅಂತ ಅನ್ಬೋದು ಎಲ್ಲ ಮಾಡಿದ್ದೀವಿ. ನಾನು ಅವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ, ತುಂಬ ಹೆಮ್ಮೆ ಇದೆ. ಆಮೇಲೆ ಅದೇ ರೀತಿ ದೊಡ್ಡ ಜವಾಬ್ದಾರಿ ಕೂಡ ಇದೆ. ಖಂಡಿತವಾಗ್ಲೂ ನಾವು ನಮ್ಮ ನಿರ್ದೇಶಕರು ಎಲ್ಲ ಸೇರಿ ಅದನ್ನ ಉಳಿಸ್ಕೋತೀವಿ, ಅದ್ರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಹೇಳ್ತಾ ನಾನು ಅವರ ಒಂದು ಬ್ಯಾನರಲ್ಲಿ ಕೆಲಸ ಮಾಡೋದಕ್ಕೆ ನಾನು ಖುಷಿ ಪಡ್ತೀನಿ. ಹಾಗೆ ಇವತ್ತು ನಮ್ಮ ಟೆಕ್ನಿಷಿಯನ್ ಟೀಮ್ ಅಂತ ಹೇಳ್ಬೇಕಾದ್ರೆ ನಮ್ಮ ಡೈರೆಕ್ಟ್ರು ಚರಣ್ ಅವರು, ಹಾಗೆ ನಮ್ಮ ಕ್ಯಾಮ್ರಾಮನ್ ಅವರು ಇದ್ದಾರೆ. ಫಸ್ಟ್ ಅವರು ತೆಲುಗುಲಿ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಪ್ರೇಮ ಕಥೆ ಚಿತ್ರಂ ಅಂತ. ಹಾಗೆ ಇನ್ನೂ ಒಂದು 2-3 ಸಿನಿಮಾ ಮಾಡಿದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾಮನ್ನು. ಬಹುಶಃ ನನ್ನ ಹೇಳ್ತೀನಿ ಒಂದೊಂದು ಒಬ್ಬೊಬ್ಬರು, ಬಹುಶಃ ನನಗೆ ತುಂಬ ಖುಷಿ ಇದೆ ನನ್ನ ಚೆನ್ನಾಗಿ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಅಂತ. ಆ ನಂಬಿಕೆ ಅಂತೂ ಫುಲ್ 100% ಇದೆ. ನನಗೆ ಅವತ್ತಿನ ದಿವಸನೇ ಟೀಸರ್ ಏನು ಮಾಡ್ತಾರೆ ಅಂತಲೂ ಹೇಳಿದ್ರು. ಅದು ನನಗೆ ತುಂಬಾ ಖುಷಿ ಆಯಿತು. ಅಂದರೆ ಒಂದು ಕಾನ್ಫಿಡೆನ್ಸ್ ಇಡ್ಬೋದು, ಏನೋ ಖಂಡಿತ ಮಾಡ್ತಾರೆ, ಐ ಕ್ಯಾನ್ ಟ್ರಸ್ಟ್ ಆನ್ ದೆಮ್. ನಾನು ಯಾಕಂದರೆ ಸಿನಿಮಾದಲ್ಲಿ ನನ್ನ ಕೆರಿಯರ್ ಈಗ ಶುರು ಆಗ್ತಾ ಇದೆ, ಸೊ ತುಂಬ ಕೇರ್ಫುಲ್ ಆಗಿರಬೇಕು ಒಂದೊಂದು ಸಿನಿಮಾ ಚೂಸ್ ಮಾಡ್ಕೊಳ್ಳೋದಕ್ಕೂ. ಸೊ ಆ ಕಾನ್ಫಿಡೆನ್ಸ್ ಮತ್ತು ಶೇಖರ್ ಸರ್ನ ಮೀಟ್ ಮಾಡಿದಾಗಲೂ ಅಷ್ಟೇ ಅವ್ರು ತುಂಬ ಪ್ಯಾಷನೇಟ್ ಆಗಿದ್ದಾರೆ ಅಂತ ಅನ್ನಿಸ್ತು. ದೆನ್ ಸಾರಾ ಗೋವಿಂದ್ ಸರ್, ನೀವು ಹೇಳಿದ ಮಾತುಗಳು ನಾವು ಡೆಫಿನೆಟ್ಲಿ ತಗೊಳ್ತೀವಿ. ಸೆಟ್ಟಲ್ಲಿ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಎವ್ರಿಥಿಂಗ್. ಇವರು ಅನೂಪ್ ಜೊತೆ ನಾವು ಒಂದು ದಿವಸ ಫೋಟೋಶೂಟ್ ಮಾಡಿದ್ವಿ ಆ್ಯಂಡ್ ಈಸ್ ವೆರಿ ಕೋಆಪರೇಟಿವ್. ಎಂಪತಿ ಇದೆ ಕೋಆರ್ಟಿಸ್ಟ್ ಜೊತೆ ಹೇಗಿರಬೇಕು, ಈಗಿನ್ನ ಪರಿಚಯನೇ ಆಗಿಲ್ಲ ಆ್ಯಂಡ್ ವಿ ಹ್ಯಾವ್ ಟು ಡೂ ಪೋಸಸ್. ಸೊ ಆ ಥರ ಎಲ್ಲ ಈಸ್ ವೆರಿ ಸಪೋರ್ಟಿವ್. ತುಂಬ ಖುಷಿ ಆಗ್ತಿದೆ ಈ ಸಿನಿಮಾ ಮಾಡಿ.